ನಾನು ಇತ್ತೀಚಿನ ಒಂದು 2-3 ದಿವಸಗಳಲ್ಲಿ ನಮ್ಮ 2023ರ ಪಕ್ಷೇತರ ಅಭ್ಯರ್ಥಿ ಉಡಿ ವಿಜಯಕುಮಾರ್ ಅವರು ಪುಂಖಾನುಪುಂಖವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವರು ಮಾಲೂರು ಶಾಸಕರ ಬಗ್ಗೆ ವಿನಾಕಾರಣ ಆರೋಪಗಳು ಮಾಡ್ತಾ ಇದ್ದಾರೆ. ಅವರು ಮಾಡ್ತಾರಂಥ ಕೆಲಸ ಒಂದು ನಾಟಕದ ಕೆಲಸ ಅವ್ರು ಮಾಡ್ತಾರಂಥದ್ದು. ಆಯಿತು, ಈಗ ಇಡೀ ಮಾಲೂರು ತಾಲೂಕಿನಲ್ಲಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಕಂಡಿವೆ. ಬೇಕಾದ್ರೆ ತಾವೂ ಸಹ ಪತ್ರಕರ್ತರು ನೋಡ್ಬೋದು ಮತ್ತು ಜನನೂ ಹೇಳ್ತಾ ಇದ್ದಾರೆ, ಬಹುತೇಕ ರಸ್ತೆಗಳು ತುಂಬ ಚೆನ್ನಾಗಿದೆ. ಆದರೆ ಸುಮಾರು 1-1.5 ವರ್ಷದಿಂದ ಅದು ಸ್ವಲ್ಪ ಹದಗೆಟ್ಟಿದೆ. ಹೊಸೂರು ರಸ್ತೆ ಆಯಿತು, ಮಳೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309 ಜಾಸ್ತಿ ಆಗಿದೆ. ಆದರೆ 1-1.5 ವರ್ಷದಿಂದ ಇವ್ರು ಕಣ್ಣು ಕಾಣಲಿಲ್ಲ ಉಡಿ ವಿಜಯಕುಮಾರ್ ಅವರಿಗೆ ರಸ್ತೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಉಡಿ ವಿಜಯಕುಮಾರು ಮತ್ತು ಪ್ರಭಾಕರ್ ಅದನ್ನೇ ದೊಡ್ಡ ವಿಷಯವಾಗಿ ತಗೊಂಡು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಮಾನ್ಯ ಶಾಸಕರಂತ ನಂಜೇಗೌಡರನ್ನ ರಾಜೀನಾಮೆ ಕೇಳೋ ಮಟ್ಟಕ್ಕೆ ಹೋಗಿದ್ದಾರೆ. ಇದು ನನಗೆ ಅರ್ಥ ಆಗ್ತಾಯಿಲ್ಲ. ಇವ್ರಿಗೇನು ಬುದ್ಧಿ ಗಿದ್ದಿ ಇದೆಯಾ? ಇವರಿಗೆ ಜನ ಅವ್ರಿಗೆ ಕೊಟ್ಟಿರೋಂಥದ್ದು 5 ವರ್ಷಕ್ಕೆ ಮ್ಯಾಂಡೇಟು, ಜನಾದೇಶ ಕೊಟ್ಟಿರೋಂಥದ್ದು 5 ವರ್ಷಕ್ಕೆ ನೀವು ಅಧಿಕಾರದಲ್ಲಿ ಇರಿ ಅಂತ ಕೊಟ್ಟಿರೋಂಥದ್ದು ಮಾಲೂರು ತಾಲೂಕಿನ ಸಹೃದಯ ಜನತೆ. ಆದರೆ ಇವ್ರು ತೊಗೊಂಡೋಗ್ಬಿಟ್ಟು ನಾನು ರಾಜೀನಾಮೆ ಕೊಡಿ ಅಂತ ಇವ್ರು ಕೇಳೋಕ್ಕೆ ಇವ್ರು ಯಾರು? ಇವರು ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗೇನು ಕನಿಷ್ಠ ಬುದ್ಧಿ ಇದೆಯಾ, ವಿವೇಕ ಇದೆಯಾ? ಇವ್ರು ಕೇಳಬಾರ್ದು. ಆಮೇಲೆ ಮತ್ತೆ ನೀವೇನೋ ಒಂದು ರಾಷ್ಟ್ರೀಯ ಪಕ್ಷದ ತತ್ವಗಳು, ಸಿದ್ಧಾಂತಗಳು, ಆದರ್ಶಗಳನ್ನು ಇಟ್ಕೊಂಡಿದ್ದೀರಾ. ಅವರಲ್ಲಿ ನೀವು ಮಾಲೂರಲ್ಲಿ ಒಂದು ಪಕ್ಷ ಅಂತ ಕಟ್ಟಿದ್ದೀರಲ್ಲ, ಸ್ವಾಭಿಮಾನಿ ಜನತಾದಳನೋ ಎಂಥದ್ದು ಕಟ್ಟಿದ್ದೀರಲ್ಲ, ನಿಮ್ಮ ಪಕ್ಷದ ಪ್ರಣಾಳಿಕೆ ಏನು ಹೇಳಿ ಅವರಲ್ಲಿ? ಏನು ನಿಮ್ಮ ಪಕ್ಷದ ಪ್ರಣಾಳಿಕೆ? ಕಾಂಗ್ರೆಸ್ಗೆ ತನ್ನದೇ ಆದಂಥ ಪ್ರಣಾಳಿಕೆ ಇದೆ. ಅಹಿಂದ ವರ್ಗಗಳನ್ನ ಮುಂದೆ ತರಬೇಕು, ರೈತರ ಮುಂದೆ ತರಬೇಕು, ಮಹಿಳೆಯರ ಮುಂದೆ ತರಬೇಕು, ಕೈಗಾರಿಕೋದ್ಯಮಿಗಳ ಮುಂದೆ ತರಬೇಕು. 5 ಗ್ಯಾರಂಟಿಗಳ ಜೊತೆಗೆ ಮತ್ತೆ 2 ಗ್ಯಾರಂಟಿ ಕೊಟ್ಟಿರೋಂಥದ್ದು ಕಾಂಗ್ರೆಸ್ ಸರ್ಕಾರ. ಮಾನ್ಯ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಹಾಗೆಯೇ ಇದಕ್ಕೆ ಸಂವಾದಿಯಾಗಿ ನಮ್ಮ ಮಾಲೂರು ಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಶ್ರೀ ಕೆ.ವೈ. ನಂಜೇಗೌಡರನ್ನ ಅವರ ಅಭಿವೃದ್ಧಿಗಳನ್ನ ಸಹಿಸ್ಕೊಳ್ಳೋಕ್ಕಾಗದೆ ಇವರು ಇವತ್ತಿನ ದಿನ ಮಾತಾಡ್ತಾ ಇದ್ದಾರೆ. ಆದರೆ ನಿಮ್ಮ ಮಾತನ್ನು ಯಾರೂ ಕೇಳೋ ಮಟ್ಟಕ್ಕಿಲ್ಲ. ಮತ್ತು ನೀವು ಇನ್ನೊಂದು ಮಾತು ಹೇಳ್ತಾ ಇದ್ದೀರಿ, ಎಲೆಕ್ಷನ್ ನಿಂತ್ಕೊಳ್ಳಿ. ಅಲ್ಲ, ನೀವು ಆ ಮಾತು ಹೇಳ್ಬೋದು. ನೀವು ಎಲೆಕ್ಷನ್ ನಿಂತ್ಕೊಳ್ಳಿ, ನಾವು ಯಾರು ಗೆಲ್ತೀವೋ ನೋಡ್ತೀವೋ ಅಂತೆಲ್ಲ ಚಾಲೆಂಜ್ ಮಾಡ್ತಾ ಇದ್ದೀರಲ್ಲ, ನಿಂತ್ಕೊಳ್ಳಿ. ಇವಾಗ ಇನ್ನೂ ಎಲೆಕ್ಷನ್ 3 ವರ್ಷಕ್ಕೆ ಬರ್ತದೆ, ವಿಧಾನಸಭೆ ಎಲೆಕ್ಷನ್ಸು. ನಿಂತ್ಕೊಳ್ಳಿ, ಆವಾಗ ನಿಮ್ಗೆ ಹೇಳ್ತೀವಿ. ಜನ ಬುದ್ಧಿ ಹೇಳ್ತಾರೆ ಅಲ್ವಾ? ಅಲ್ಲಿವರೆಗೂ ಕಾಯಿರಿ. ನಿಮ್ಗೇನಾದ್ರು ಸಕ್ರಿಯ ವಿರೋಧ ಪಕ್ಷದ ಕೆಲಸ ಮಾಡಬೇಕು ಅಂತಂದರೆ ನೀವು ಜನಗಳ ನಡುವೆ ಹೋಗಿ ಕೆಲಸ ಮಾಡಿ. ನೀವು ಕೆಲಸ ಮಾಡ್ತಾ ಇರೋದೇನೋ ಒಂದಷ್ಟು ಗುಂಡಿಗೆ ಏನೋ ಎಂಥದ್ದು ಮಣ್ಣು ತುಂಬುವಂಥದ್ದು, ಏನೋ ಜಲ್ಲಿ ತುಂಬುವಂಥದ್ದು. ಅದು ಎಷ್ಟು ಮಟ್ಟಿಗೆ ಎಷ್ಟು ದಿವಸ ಇದ್ಬಿಡ್ತದೆ? ಅದು ನಿಮಗೆ ನಿಜವಾದ ಕಾಳಜಿ ಇದ್ದರೆ ಮಾಡಿ, ಒಂದಷ್ಟು ರೋಡ್ಗಳೆಲ್ಲ ಮಾಡಿ. ಬರೀ ರೋಡ್ ಅಲ್ಲದೇ ಎಷ್ಟೋ ಕೆಲಸಗಳು ಮಾಡೋದಿದೆ. ವಿರೋಧ ಪಕ್ಷದ ಒಂದು ಪಕ್ಷದ ನಾಯಕರಾಗಿ ನೀವು ಮಾಡೋಂಥ ಕೆಲಸಗಳು, ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಂಥ ಕೆಲಸಗಳು, ಅದು ಗೌರವಾನ್ವಿತವಾಗಿ ಮತ್ತು ಅದನ್ನ ಮಾಡೋಂಥ ಕೆಲಸಗಳು ಸಾಕಷ್ಟಿದೆ. ಅದು ಮಾಡಿ. ನೀವು ಅದು ಬಿಟ್ಬಿಟ್ಟು ನೀವು ಈ ಥರ ನೀವು ಚೀಪ್ ಪಬ್ಲಿಸಿಟಿ ತಗೊಳ್ಳೋಕ್ಕೆ ನೀವು ಏನಕ್ಕೆ ಹೋಗಬೇಡ್ರಿ. ಹಾಗೆಯೇ ನೀವು ಉಡಿ ವಿಜಯಕುಮಾರ್ ಅಂತ ಹೇಳ್ಬಿಟ್ಟು ನಿಮ್ಮ ಊರು ಬಂದ್ಬಿಟ್ಟು ಉಡಿ, ನಿಮಗೆ ಮಾಲೂರಿನ ನಕ್ಷೆ ಗೊತ್ತಿಲ್ಲ, ಇದರ ಭೌಗೋಳ ಗೊತ್ತಿಲ್ಲ, ನಿಮಗೆ ಮಾಲ್ನಲ್ಲಿ ಜನರ ಬಗ್ಗೆ ಗೊತ್ತಿಲ್ಲ, ಇಲ್ಲಿ ಎಷ್ಟು ಸಮುದಾಯಗಳಿದೆ, ಎಷ್ಟು ಜನ ಇದ್ದಾರೆ, ಇಲ್ಲಿ ಯಾವ ಒಂದು ಸ್ಟ್ಯಾಟಿಸ್ಟಿಕಲ್ ಡೇಟಾ ನಿಮ್ಮಲ್ಲಿ ಇಲ್ಲ. ನೀವು ಸುಮ್ಮನೆ ಅಂಥವ್ರು ಮಾತು ಕೇಳ್ಕೊಂಡು ಈ ಥರ ಮಾತುಗಳು ಮಾತಾಡ್ತಾ ಇದ್ದರೆ ನಿಜವಾಗಲೂ ಸಹ ಎಲ್ಲರೂ ಸಹ ನಿಮ್ಮನ್ನು ಚೀಗುಡ್ತಾರೆ. ಮತ್ತೆ ನಿಮ್ಮನ್ನು ಜನ ದ್ವೇಷ ಮಾಡ್ತಾರೆ. ನೀವು ಮತ್ತೆ ಅಧಿಕಾರಕ್ಕೆ ಬರೋಕ್ಕಾಗೋದಿಲ್ಲ. ನೀವು ಬರೀ ಇದೇ ರೀತಿಯಲ್ಲಿ ವೃಥಾ ಟೀಕೆಗಳು ಮಾಡಿಕೊಂಡು ನಿಮ್ಮ ಪಾಡು ನೀವು ಇರ್ಬೋದೇ ಹೊರತು ಅಧಿಕಾರಕ್ಕೆ ನೀವು ಬರೋಂಥ ಸಾಧ್ಯನೇ ಇಲ್ಲ. ಕನಸಿನ ಮಾತು.